ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈಕ್ರೋ ಕಂಟ್ರೋಲರ್ 8051 ಫಸ್ಟ್ ಎಕ್ಸ್ಪೆರಿಮೆಂಟ್. ರೈಟ್ ಎನ್ ALP ಟು ಮೂವ್ ಎ ಬ್ಲಾಕ್ ಆಫ್ ಡೇಟಾ ಫ್ರಮ್ ದಿ ಸೋರ್ಸ್ ಲೊಕೇಶನ್ 20H ಟು ಡೆಸ್ಟಿನೇಷನ್ ಲೊಕೇಶನ್ ಈಸ್ 40H ಯೂಸಿಂಗ್ ಎ ಇಂಟರ್ನಲ್ ರ್ಯಾಮ್. ಇಲ್ಲಿ ನಾವು ಇಂಟರ್ನಲ್ ರ್ಯಾಮ್ ಅಂದರೆ ನಾವು ಏನು ಮಾಡ್ತೀವಿ, ಲೊಕೇಶನ್ನು ಡಿ ಅಂತ ತಗೊತೀವಿ. ಡಿ ಇಷ್ಟು 0x20 ಅನ್ಬೋದಲ್ಲ, ಅದೇ ಥರ. ಅದೇ ಎಕ್ಸ್ಟರ್ನಲ್ ಆಯ್ತಂದ್ರೆ ಎಕ್ಸ್ ಇಷ್ಟು 0x20 ಅಂತ ತಗೋಬಹುದು. ಇಲ್ಲಿ ನಾವು ಇಂಟರ್ನಲ್ ರ್ಯಾಮ್ ಆಗಿರೋದ್ರಿಂದ ಡಿ ಅಂತ ತಗೊಳ್ತೀವಿ. ಈಗ ಕೋಡ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ORG000H which tells the assembler to begin at the memory location 0. ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಮೆಮೊರಿ ಲೊಕೇಶನ್ ಎಲ್ಲಿಂದ ಅಸೆಂಬ್ಲರ್ ಎಲ್ಲಿಂದ ರನ್ ಆಗು ಅಂತ ಹೇಳ್ತದೆ ಅಂದ್ರೆ 0H ಇಂದ ರನ್ ಆಗಿ ಅಂತ ಹೇಳುತ್ತೆ. ಅದಾದ್ಮೇಲೆ ಮೂವ್ R0, #20. This is the address of the source location which stores in the register R0. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಸೋರ್ಸ್ ಅಡ್ರೆಸ್. ಈ ಡೇಟಾ ಬಂದು R0 ಅಲ್ಲಿ ಸ್ಟೋರ್ ಆಗುತ್ತೆ. ದೆನ್ ಮೂವ್ R1, #0x40. ಇದು ಡೆಸ್ಟಿನೇಷನ್ದು ಮೊದಲನೇ ಅಡ್ರೆಸ್. ಇದು ಎಲ್ಲಿ ಸ್ಟೋರ್ ಆಗ್ತಿದೆ, R1 ಅಲ್ಲಿ ಸ್ಟೋರ್ ಆಗ್ತಿದೆ. ಮೂವ್ R2, #05. ಇದು ಏನು ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ನಂಬರ್ ಆಫ್ ಕೌಂಟ್ಸ್, ಅಂದ್ರೆ ಎಷ್ಟು ನಂಬರ್ ಆಫ್ ಬೈಟ್ಸ್ ಆಫ್ ಡೇಟಾನ ನಾನು ಡಾಟಾ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಇಲ್ಲಿ n = ಏನಾಗಿದೆ, 5 ಆಗಿದೆ. ಹಿಯರ್ n = 5. starting point of source. ಇದು starting point of the destination address. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಅನ್ನೋ ಲೇಬಲ್ ನ ತಗೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದಿ ಡಾಟಾ ಟ್ರಾನ್ಸ್ಫರ್ ಆಪರೇಷನ್. ಓಕೆನಾ? ಇಲ್ಲಿ ಏನಾಗ್ತಿದೆ, ಇದು ಒಂಥರ ಲೂಪ್ ತರ ವರ್ಕ್ ಆಗುತ್ತೆ. ಇಲ್ಲಿ ಮೂವ್ a, @R0, @R0 20H ಗೆ ಪಾಯಿಂಟ್ ಮಾಡುತ್ತೆ. ಆ 20H ಅಲ್ಲಿ ಏನ್ ಡೇಟಾ ಕೊಟ್ಟಿರ್ತೀವಿ ಆ ಡೇಟಾ ಹೇಗೆ ಟ್ರಾನ್ಸ್ಫರ್ ಆಗಬೇಕು. ಅದಾದ್ಮೇಲೆ ಏನಲ್ಲಿ ಸ್ಟೋರ್ ಆಗಿರುತ್ತಲ್ವಾ ಆ ಡೇಟಾ @R1 ಎಲ್ಲಿ ಪಾಯಿಂಟ್ ಮಾಡ್ತಿದೆ ಅಂದ್ರೆ 40H ಗೆ. 40H ಅಲ್ಲಿ ಏನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತಲ್ವಾ ಆ ಡೇಟಾ R1 ಗೆ ಹೋಗುತ್ತೆ. ಅದಾದ್ಮೇಲೆ ನಾವು ಇಂಕ್ರಿಮೆಂಟ್ R0 ಮತ್ತೆ R1 ನ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ increases the pointer to move to the next memory location. ಅಂದ್ರೆ ಈಗ ನಾವು 20H ಇದೆ, ಅದಾದ್ಮೇಲೆ 21H ಆಗುತ್ತೆ, ಆಮೇಲೆ 41H ಆಗುತ್ತೆ. R2 = 41 ಆಗುತ್ತೆ, R0 = 21 ಆಗುತ್ತೆ. DJNZ R2 ಬ್ಯಾಕ್. ಇಲ್ಲೇನಾಗ್ತಿದೆ ಅಂದ್ರೆ decrements the counter R2 and jumps back to the back label until all 5 bits of data transferred. ಇದರ ಅರ್ಥ ಏನಂದ್ರೆ ಇಲ್ಲಿ ನಮ್ಗೆ 5 ಇದೆ ಅಲ್ವಾ, ಡಿಕ್ರಿಮೆಂಟ್ ಜಂಪ್ ನಾಟ್ ಈಕ್ವಲ್ ಟು 0. ಇದು 0 ಆಗೋವರೆಗೂ ಈ ಲೂಪ್ ಕಂಟಿನ್ಯೂ ಆಗ್ತೈತೆ. ಒನ್ಸ್ ಇಟ್ಸ್ 0 ವಿಚ್ ಎಕ್ಸಿಟ್ಸ್ ಫ್ರಮ್ ದಿ ಪ್ರೋಗ್ರಾಮ್, ಆಮೇಲೆ ಎಂಡ್ ಆಗುತ್ತೆ ಪ್ರೋಗ್ರಾಮ್. ಇದನ್ನ ರನ್ ಮಾಡೋಣ. ಸೇವ್, ಟ್ರಾನ್ಸ್ಲೇಟ್, ಬಿಲ್ಡ್, rebuild, here debug, stop debug. Click on OK. ಇದು source address, this is the destination address.
ಆಗ್ಲೇ ಹೇಳಿದ್ನಲ್ವಾ, D:0x20 is the source address, D:0x40 is the destination address. ಇಲ್ಲಿ ನಾವು ಇಂಟರ್ನಲ್ ರ್ಯಾಮ್ ಅಂತ ಕೊಟ್ಟಿರೋದ್ರಿಂದ ಡಿ ಅಂತ ತಗೊಳ್ತಾ ಇದೀವಿ. ಸೊ ಇಲ್ಲಿ ಡೇಟಾ ಕೊಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ಎ ಮೆಮೊರಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1 2 3 4 5 6 ಇಲ್ಲಿ 6 ನಂಬರ್ಸ್ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 1 2 3 4 5 6 ಅಂದ್ರೆ ಇಲ್ಲಿ ನಂಬರ್ ಆಫ್ ಬೈಟ್ ಟು ಬಿ ಟ್ರಾನ್ಸ್ಫರ್ಡ್ ಈಸ್ 5. n is equal to 5 ಇರೋದ್ರಿಂದ 1 2 3 4 and 5 ಮಾತ್ರ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಗೆ? 40Hಗೆ. 6 ಅನ್ನೋದು ಆಗೋದಿಲ್ಲ. ಇದನ್ನ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡಿ, ಇದು ಡೆಸ್ಟಿನೇಷನ್ ಅಡ್ರೆಸ್, ಇದು ಸೋರ್ಸ್ ಅಡ್ರೆಸ್. ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಯಿತು. ಸೊ R0 is equal to 20 ಆಯಿತು. ನೆಕ್ಸ್ಟ್ R1 is equal to 40 ಆಗಬೇಕು. R1 is equal to 40. ದೆನ್ ಮೂವ್ R2, #05H ಅಂತ ಇದೆ ಅಲ್ವಾ. ಸೊ R2 is equal to 05 ಆಗಬೇಕು. ಸೊ ಆಯಿತು. ಅದಾದ್ಮೇಲೆ ಮೂವ್ A, @R0. R0 ವ್ಯಾಲ್ಯೂ ಏನಿದೆ 20. ಆ ಪಾಯಿಂಟ್ ಆ ಅಡ್ರೆಸ್ಸಿಗೆ ಹೋಗುತ್ತೆ. ಆ ಅಡ್ರೆಸ್ಸಲ್ಲಿ ಏನು ಡೇಟಾ ಇದೆ? 1 ಇದೆ. ಆ 1 ಅನ್ನೋದು ಎಗೆ ಹೋಗ್ಬೇಕು. 1 ಬಂತು. ಅದಾದ್ಮೇಲೆ @R1, ಎ ನಲ್ಲಿ ಏನಿದೆ? 1 ಇದೆ. ಆ 1 @R1, R1 ನಲ್ಲಿ ಏನು ಅಡ್ರೆಸ್ ಇದೆ? 40. ಆ 40ಯಲ್ಲಿ ಈ 1 ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಯ್ತು. 40 is equal to 01. ಇದೇ ತರನೇ ಇಂಕ್ರಿಮೆಂಟ್ R0 ವ್ಯಾಲ್ಯೂ ಏನಿದೆ? 20 ಇದೆ. ಇಂಕ್ರಿಮೆಂಟ್ ಮೀನ್ಸ್ ಒನ್ ಟೈಮ್ ಇಂಕ್ರಿಮೆಂಟ್ ಆಗುತ್ತೆ. 21 ಆಯಿತು. ಇಂಕ್ರಿಮೆಂಟ್ R1 41 ಆಗುತ್ತೆ. DJNZ R2, ಬ್ಯಾಕ್. ಇಲ್ಲಿ R2 ವ್ಯಾಲ್ಯೂ ಏನಿದೆ? 5 ಇದೆ. 5 ಇರೋದು 4 ಆಗುತ್ತೆ. 4 ಆಯಿತು. ಅದಾದ್ಮೇಲೆ ಮತ್ತೆ ಲೂಪಿಗೆ ಬಂತು. ಯಾಕಂದ್ರೆ ಇದಿನ್ನೂ 0 ಆಗಿಲ್ಲ. R2 is equal to 0 ಆದಾಗ ಈ ಲೂಪಿಗೆ ಬರುತ್ತೆ, ಎಕ್ಸಿಟ್ ಆಗುತ್ತೆ, ದೆನ್ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಈಗ 21 41 ಆಗಿದೆ. ಸೊ @R0 ಈಗ 21 R0 ವ್ಯಾಲ್ಯೂ ಏನಿದೆ? 21 ಅಲ್ಲಿ ಏನಿದೆ? 02 ಇದೆ. ಆ 02 ಬಂದು ಎ ನಲ್ಲಿ ಬರಬೇಕು. A is equal to 02. ಎ ನಲ್ಲಿರೋ ಡೇಟಾ @R1 ಎಲ್ಲಿ ಪಾಯಿಂಟ್ ಮಾಡ್ತಿದೆ? 41. ಸೊ 41 ಅಲ್ಲಿ 00 ಇದೆ. ಈ ಲೈನ್ ಎಕ್ಸಿಕ್ಯೂಟ್ ಆದ್ಮೇಲೆ 02 ಆಯ್ತು. ಸೇಮ್ ಇದೇ ತರನೇ ಅಪ್ ಟು 5 ವರೆಗೂ ಆಗುತ್ತೆ ನೋಡಿ. ಅದಾದ್ಮೇಲೆ ಎಕ್ಸಿಟ್ ಫ್ರಮ್ ದಿ ಲೂಪಿಂದ ಎಕ್ಸಿಟ್ ಆಯ್ತು. 06 ಆಗಲ್ಲ. ಏನಕ್ಕಂದ್ರೆ n is equal to 5 ಕೊಟ್ಟಿರೋದ್ರಿಂದ ಅಪ್ ಟು 5 ನಂಬರ್ಸ್ ಮಾತ್ರ, 5 ಬೈಟ್ಸ್ ಆಫ್ ಡೇಟಾ ಮಾತ್ರ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಾದ್ಮೇಲೆ ಏನೇ ಡೇಟಾ ಇದ್ರೂ ಟ್ರಾನ್ಸ್ಫರ್ ಆಗೋದಿಲ್ಲ. ಥ್ಯಾಂಕ್ ಯು.